ಪಾಕಿಸ್ತಾನದ ಪರಿಸ್ಥಿತಿಗೆ ಈ ಮಾತು ಸರಿಯಾಗಿ ಅನ್ವಯ ಆಗುತ್ತಾ ಅಂತ ಹೇಳಿ. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲಷ್ಟೇ ನೀರು ಅನ್ನೋ ಮಾತಿದೆಯಲ್ಲ. ಭಾರತದ ವಿರುದ್ಧ ಕಾಂಪೀಟ್ ಮಾಡ್ತೀವಿ ಅಂತ ಬಂದ ಪಾಕಿಸ್ತಾನಕ್ಕೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸರಿಯಾದ ಪಾಠನೇ ಸಿಕ್ಕಂತಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕ್ರಿಕೆಟ್ ಲೋಕದಲ್ಲೂ ಪಾಕ್ ಹೆಸರಿಗೆ ಕೆಟ್ಟ ದಾಖಲೆ. 9 ಆವೃತ್ತಿಗಳ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕಳಪೆ ಸ್ಥಾನ. ಚಾಂಪಿಯನ್ಸ್ ಟ್ರೋಫಿ ಪಾಕ್ ಆತಿಥ್ಯದಲ್ಲಿ ನಡೆಯುತ್ತಿರುವ ಈ ಐಸಿಸಿ ಟೂರ್ನಮೆಂಟ್ನಲ್ಲಿ ಪಾಕ್ ಮನೆ ಸೇರಿದೆ. ಬರೋಬ್ಬರಿ 29 ವರ್ಷಗಳ ನಂತರ ಆಯೋಜಿಸಿದ ಮೊದಲ ಟೂರ್ನಮೆಂಟ್ ಈ ಚಾಂಪಿಯನ್ಸ್ ಟ್ರೋಫಿಯಾಗಿತ್ತು. ಆದರೆ 3 ದಶಕಗಳ ಬಳಿಕ ತವರಿನಲ್ಲಿ ನಡೆದ ಐಸಿಸಿ ಟೂರ್ನಿಯನ್ನ ಗೆಲುವೇ ಕಾಣದೆ ಅಂತ್ಯಗೊಳಿಸಿರುವುದು ಅಭಿಮಾನಿಗಳಿಗೆ ನಿರಾಶೆ ತಂದಿದೆ. ವಿಶೇಷವೇನೆಂದರೆ ಈ ಹಿಂದೆ ನಡೆದಿರುವ 8 ಆವೃತ್ತಿಗಳ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ಕೇವಲ ಒಂದು ಅತಿಥೇಯ ರಾಷ್ಟ್ರ ಮಾತ್ರ ಚಾಂಪಿಯನ್ ಆಗಿದೆ. 2002ರಲ್ಲಿ ಶ್ರೀಲಂಕಾ ಚಾಂಪಿಯನ್ಸ್ ಟ್ರೋಫಿ ಪ್ರಶಸ್ತಿಯನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿಯನ್ನ ಹಾಲಿ ಚಾಂಪಿಯನ್ ಆಗಿ ಪ್ರವೇಶಿಸಿತ್ತು. ಆದರೆ ಸತತ ಸೋಲುಗಳ ನಂತರ ಕೇವಲ 6 ದಿನಗಳಲ್ಲಿ ಅದರ ಪ್ರಶಸ್ತಿ ಉಳಿಸಿಕೊಳ್ಳುವಲ್ಲಿ ವಿಫಲವಾಗಿದೆ. ಚಾಂಪಿಯನ್ಸ್ ಟ್ರೋಫಿಯ ಅತಿಥೇಯ ರಾಷ್ಟ್ರವೊಂದು ಇಡೀ ಪಂದ್ಯಾವಳಿಯಲ್ಲಿ ಒಂದು ಪಂದ್ಯವನ್ನು ಗೆಲ್ಲಲು ವಿಫಲವಾದದ್ದು ಇತಿಹಾಸದಲ್ಲಿ ಇದೇ ಮೊದಲು. 2000 ಇಸ್ವಿಯಲ್ಲೇ ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯ ವಹಿಸಿಕೊಂಡಿದ್ದ ಕೀನ್ಯಾ ಕೂಡ ಯಾವುದೇ ಪಂದ್ಯವನ್ನ ಗೆಲ್ಲಲು ವಿಫಲವಾಗಿತ್ತು. ಈಗ ಪಾಕ್ ಈ ಕಳಪೆ ಸಾಧನೆ ಮಾಡಿದೆ. ಆತಿಥ್ಯ ವಹಿಸಿದ ರಾಷ್ಟ್ರದಲ್ಲಿ ಫೈನಲ್ ಮ್ಯಾಚ್ ಇಲ್ಲ. ಏನು ಆತಿಥ್ಯ ವಹಿಸಿದ ತಂಡ ಸೆಮಿಫೈನಲ್ಗೆ ಬಾರದೆ ಇರುವುದು ಒಂದು ನೋವು ಪಾಕ್ ಅಭಿಮಾನಿಗಳಿಗಿದ್ರೆ, ಇನ್ನೊಂದು ನೋವು ತಾನೇ ಆಯೋಜಿಸಿದ ಟೂರ್ನಿಯ ಫೈನಲ್ ಪಂದ್ಯ ಸಹ ಪಾಕ್ನಲ್ಲಿ ನಡೆಯುವುದು ಡೌಟ್ ಎನ್ನಲಾಗುತ್ತಿದೆ. ಒಂದು ವೇಳೆ ಟೀಂ ಇಂಡಿಯಾ ಫೈನಲ್ಗೆ ಹೋದರೆ ಫೈನಲ್ ಮ್ಯಾಚ್ ದುಬೈನಲ್ಲಿ ಫಿಕ್ಸ್ ಎಂಬುದು ಖಾತರಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪದೇ ಭಾರತಕ್ಕೆ ಸವಾಲು ಹಾಕುವ ಪಾಕಿಸ್ತಾನ ಒಂದಲ್ಲ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಾನೆ. ಈ ಚಾಂಪಿಯನ್ ಟ್ರೋಫಿ ವಿಚಾರಕ್ಕೇನೆ ಲೆಕ್ಕ ಹಾಕ್ತಾ ಹೋಗೋದಾದ್ರೆ ಚಾಂಪಿಯನ್ ಟ್ರೋಫಿಗೆ 1800 ಕೋಟಿ ರೂಪಾಯಿಗಳಷ್ಟು ಬಂಡವಾಳವನ್ನು ಹಾಕಿತ್ತು ಪಾಕಿಸ್ತಾನ. ಟೂರ್ನಿಯಿಂದ ಹೊರಬಿದ್ದ ಪಾಕಿಸ್ತಾನಕ್ಕೆ ಸಿಕ್ಕಿದ್ದು ಬಿಡುಗಾಸು. 29 ವರ್ಷಗಳ ಬಳಿಕ ಸಿಕ್ಕ ಒಂದು ಐಸಿಸಿ ಟೂರ್ನಿ, ಅದರಲ್ಲೂ ಕೂಡ ಪಾಕಿಸ್ತಾನಕ್ಕೆ ಲಾಸೆ. ರಾಜಕೀಯ ಅಸ್ಥಿರತೆ, ಭದ್ರತಾ ಕಾಳಜಿ, ಹಾಗೆ ಆರ್ಥಿಕ ಸಂಕಷ್ಟ ಒಂದ ಎರಡ. ಇದೆಲ್ಲದರ ನಡುವೆ ಅಟ್ಲೀಸ್ಟ್ ಕ್ರಿಕೆಟ್ ಒಂದು ಸ್ಪೋರ್ಟ್ನಲ್ಲಾದ್ರೂ ಚೇತರಿಕೆಯ ಹಂತಕ್ಕೆ ಹೋಗುತ್ತಾ ಪಾಕಿಸ್ತಾನ ಅಂದ್ರೆ ಪಾಕ್ ಕ್ರಿಕೆಟ್ ಬೋರ್ಡ್ ಶ್ರಮಕ್ಕೆ ಸೂಕ್ತ ಪ್ರತಿಫಲ ಇಲ್ಲೂ ಕೂಡ ಸಿಕ್ಕಲಿಲ್ಲ. ಭಾರತದ ವಿರುದ್ಧ ಸೋತ ಪಾಕಿಸ್ತಾನಕ್ಕೆ 2 ಪಂದ್ಯ ರದ್ದಾಗೋಯ್ತು. ನ್ಯೂಜಿಲೆಂಡ್, ಬಾಂಗ್ಲಾದೇಶದ ವಿರುದ್ಧದ ಪಂದ್ಯ ಮಳೆಯಿಂದ ರದ್ದಾಯಿತು. 15 ಪಂದ್ಯಗಳಲ್ಲಿ ಭಾರತ ದುಬೈನಲ್ಲಿ 3 ಮ್ಯಾಚ್ ಆಡಿದೆ. ಸೆಮೀಸ್ 1 ಪಂದ್ಯ ದುಬೈನಲ್ಲಿ ಫಿಕ್ಸ್. ಭಾರತ ಗೆದ್ರೆ ಫೈನಲ್ ಕೂಡ ದುಬೈನಲ್ಲೇ. 15 ಪಂದ್ಯಗಳಲ್ಲಿ 5 ಪಂದ್ಯದ ಹಣ ಪಾಕಿಸ್ತಾನಕ್ಕೆ ಸೇರಲ್ಲ. ಯುಎಇ ಕ್ರಿಕೆಟ್ ಬೋರ್ಡ್ಗೆ ಪಂದ್ಯದ ಹಣ ಸೇರುತ್ತೆ, ಅಲ್ಲಿ ನಡೆಯುತ್ತೆ ಮ್ಯಾಚ್ ಅನ್ನೋ ಕಾರಣ. ಅತಿ ಹೆಚ್ಚು ಜನ ವೀಕ್ಷಣೆ ಮಾಡಿರೋದು ಕೂಡ ಭಾರತದ ಪಂದ್ಯಗಳನ್ನ. 1800 ಕೋಟಿ ಬಂಡವಾಳ ಹಾಕಿರುವ ಪಾಕಿಸ್ತಾನಕ್ಕೆ ಹೆಂಗೆ ಕೂಡು ಕಳೆದು ಮಾಡಿದ್ರೂ ಕೂಡ 1000 ಕೋಟಿ ಮೀರಿ ಆದಾಯ ಬರಲೇ ಇಲ್ಲ. ಅಲ್ಲಿಗೆ ಬರೋಬ್ಬರಿ 800 ಕೋಟಿಯಷ್ಟು ನಷ್ಟನೇ ಆಗಿದೆ ಅನ್ನೋದು ಕ್ರಿಕೆಟ್ ಜಗತ್ತಿನ ವಿಶ್ಲೇಷಕರ ಚರ್ಚೆ. ಹಾಗಾಗಿ ನಾವು ಹೇಳಿದ್ದು ಪಾಪಿ ಸಮುದ್ರಕ್ಕೆ ಹೋದ್ರೂ ಕೂಡ ಮೊಣಕಾಲಷ್ಟೇ ನೀರು ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ಈಗೊಂದು ಬ್ರೇಕ್ ಆದ ನಂತರ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಪಾಕಿಸ್ತಾನದ ಪರಿಸ್ಥಿತಿಗೆ ಈ ಮಾತು ಸರಿಯಾಗಿ ಅನ್ವಯ ಆಗುತ್ತಾ ಅಂತ ಹೇಳಿ. ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣಕಾಲಷ್ಟೇ ನೀರು ಅನ್ನೋ ಮಾತಿದೆಯಲ್ಲ. ಭಾರತದ ವಿರುದ್ಧ ಕಾಂಪೀಟ್ ಮಾಡ್ತೀವಿ ಅಂತ ಬಂದ ಪಾಕಿಸ್ತಾನಕ್ಕೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸರಿಯಾದ ಪಾಠನೇ ಸಿಕ್ಕಂತಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕ್ರಿಕೆಟ್ ಲೋಕದಲ್ಲೂ ಪಾಕ್ ಹೆಸರಿಗೆ ಕೆಟ್ಟ ದಾಖಲೆ. 9 ಆವೃತ್ತಿಗಳ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕಳಪೆ ಸ್ಥಾನ. ಚಾಂಪಿಯನ್ಸ್ ಟ್ರೋಫಿ ಪಾಕ್ ಆತಿಥ್ಯದಲ್ಲಿ ನಡೆಯುತ್ತಿರುವ ಈ ಐಸಿಸಿ ಟೂರ್ನಮೆಂಟ್ನಲ್ಲಿ ಪಾಕ್ ಮನೆ ಸೇರಿದೆ. ಬರೋಬ್ಬರಿ 29 ವರ್ಷಗಳ ನಂತರ ಆಯೋಜಿಸಿದ ಮೊದಲ ಟೂರ್ನಮೆಂಟ್ ಈ ಚಾಂಪಿಯನ್ಸ್ ಟ್ರೋಫಿಯಾಗಿತ್ತು. ಆದರೆ 3 ದಶಕಗಳ ಬಳಿಕ ತವರಿನಲ್ಲಿ ನಡೆದ ಐಸಿಸಿ ಟೂರ್ನಿಯನ್ನ ಗೆಲುವೇ ಕಾಣದೆ ಅಂತ್ಯಗೊಳಿಸಿರುವುದು ಅಭಿಮಾನಿಗಳಿಗೆ ನಿರಾಶೆ ತಂದಿದೆ.
ವಿಶೇಷವೇನೆಂದರೆ ಈ ಹಿಂದೆ ನಡೆದಿರುವ 8 ಆವೃತ್ತಿಗಳ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ಕೇವಲ ಒಂದು ಆತಿಥೇಯ ರಾಷ್ಟ್ರ ಮಾತ್ರ ಚಾಂಪಿಯನ್ ಆಗಿದೆ. 2002ರಲ್ಲಿ ಶ್ರೀಲಂಕಾ ಚಾಂಪಿಯನ್ಸ್ ಟ್ರೋಫಿ ಪ್ರಶಸ್ತಿಯನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿಯನ್ನ ಹಾಲಿ ಚಾಂಪಿಯನ್ ಆಗಿ ಪ್ರವೇಶಿಸಿತ್ತು. ಆದರೆ ಸತತ ಸೋಲುಗಳ ನಂತರ ಕೇವಲ 6 ದಿನಗಳಲ್ಲಿ ಅದರ ಪ್ರಶಸ್ತಿ ಉಳಿಸಿಕೊಳ್ಳುವಲ್ಲಿ ವಿಫಲವಾಗಿದೆ. ಚಾಂಪಿಯನ್ಸ್ ಟ್ರೋಫಿಯ ಆತಿಥೇಯ ರಾಷ್ಟ್ರವೊಂದು ಇಡೀ ಪಂದ್ಯಾವಳಿಯಲ್ಲಿ ಒಂದು ಪಂದ್ಯವನ್ನು ಗೆಲ್ಲಲು ವಿಫಲವಾದದ್ದು ಇತಿಹಾಸದಲ್ಲಿ ಇದೇ ಮೊದಲು. 2000 ಇಸ್ವಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯ ವಹಿಸಿಕೊಂಡಿದ್ದ ಕೀನ್ಯಾ ಕೂಡ ಯಾವುದೇ ಪಂದ್ಯವನ್ನ ಗೆಲ್ಲಲು ವಿಫಲವಾಗಿತ್ತು. ಈಗ ಪಾಕ್ ಈ ಕಳಪೆ ಸಾಧನೆ ಮಾಡಿದೆ. ಆತಿಥ್ಯ ವಹಿಸಿದ ರಾಷ್ಟ್ರದಲ್ಲಿ ಫೈನಲ್ ಮ್ಯಾಚ್ ಇಲ್ಲ. ಏನು ಆತಿಥ್ಯ ವಹಿಸಿದ ತಂಡ ಸೆಮಿಫೈನಲ್ಗೆ ಬಾರದೆ ಇರುವುದು ಒಂದು ನೋವು ಪಾಕ್ ಅಭಿಮಾನಿಗಳಿಗಿದ್ರೆ, ಇನ್ನೊಂದು ನೋವು ತಾನೇ ಆಯೋಜಿಸಿದ ಟೂರ್ನಿಯ ಫೈನಲ್ ಪಂದ್ಯ ಸಹ ಪಾಕ್ನಲ್ಲಿ ನಡೆಯುವುದು ಡೌಟ್ ಎನ್ನಲಾಗುತ್ತಿದೆ. ಒಂದು ವೇಳೆ ಟೀಂ ಇಂಡಿಯಾ ಫೈನಲ್ಗೆ ಹೋದರೆ ಫೈನಲ್ ಮ್ಯಾಚ್ ದುಬೈನಲ್ಲಿ ಫಿಕ್ಸ್ ಎಂಬುದು ಖಾತರಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತಕ್ಕೆ ಸವಾಲು ಹಾಕುವ ಪಾಕಿಸ್ತಾನ ಒಂದಲ್ಲ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಾನೆ. ಈ ಚಾಂಪಿಯನ್ ಟ್ರೋಫಿ ವಿಚಾರಕ್ಕೇನೆ ಲೆಕ್ಕ ಹಾಕ್ತಾ ಹೋಗೋದಾದ್ರೆ ಚಾಂಪಿಯನ್ ಟ್ರೋಫಿಗೆ 1800 ಕೋಟಿ ರೂಪಾಯಿಗಳಷ್ಟು ಬಂಡವಾಳವನ್ನು ಹಾಕಿತ್ತು ಪಾಕಿಸ್ತಾನ. ಟೂರ್ನಿಯಿಂದ ಹೊರಬಿದ್ದ ಪಾಕಿಸ್ತಾನಕ್ಕೆ ಸಿಕ್ಕಿದ್ದು ಬಿಡುಗಾಸು. 29 ವರ್ಷಗಳ ಬಳಿಕ ಸಿಕ್ಕ ಒಂದು ಐಸಿಸಿ ಟೂರ್ನಿ, ಅದರಲ್ಲೂ ಕೂಡ ಪಾಕಿಸ್ತಾನಕ್ಕೆ ಲಾಸೆ. ರಾಜಕೀಯ ಅಸ್ಥಿರತೆ, ಭದ್ರತಾ ಕಾಳಜಿ, ಹಾಗೆ ಆರ್ಥಿಕ ಸಂಕಷ್ಟ ಒಂದಾ ಎರಡ. ಇದೆಲ್ಲದರ ನಡುವೆ ಅಟ್ಲೀಸ್ಟ್ ಕ್ರಿಕೆಟ್ ಒಂದು ಸ್ಪೋರ್ಟ್ನಲ್ಲಾದ್ರೂ ಚೇತರಿಕೆಯ ಹಂತಕ್ಕೆ ಹೋಗುತ್ತಾ ಪಾಕಿಸ್ತಾನ ಅಂದ್ರೆ ಪಾಕ್ ಕ್ರಿಕೆಟ್ ಬೋರ್ಡ್ ಶ್ರಮಕ್ಕೆ ಸೂಕ್ತ ಪ್ರತಿಫಲ ಇಲ್ಲೂ ಕೂಡ ಸಿಕ್ಕಲಿಲ್ಲ. ಭಾರತದ ವಿರುದ್ಧ ಸೋತ ಪಾಕಿಸ್ತಾನಕ್ಕೆ 2 ಪಂದ್ಯ ರದ್ದಾಗೋಯ್ತು. ನ್ಯೂಜಿಲೆಂಡ್, ಬಾಂಗ್ಲಾದೇಶದ ವಿರುದ್ಧದ ಪಂದ್ಯ ಮಳೆಯಿಂದ ರದ್ದಾಯಿತು. 15 ಪಂದ್ಯಗಳಲ್ಲಿ ಭಾರತ ದುಬೈನಲ್ಲಿ 3 ಮ್ಯಾಚ್ ಆಡಿದೆ. ಸೆಮೀಸ್ 1 ಪಂದ್ಯ ದುಬೈನಲ್ಲಿ ಫಿಕ್ಸ್. ಭಾರತ ಗೆದ್ರೆ ಫೈನಲ್ ಕೂಡ ದುಬೈನಲ್ಲೇ. 15 ಪಂದ್ಯಗಳಲ್ಲಿ 5 ಪಂದ್ಯದ ಹಣ ಪಾಕಿಸ್ತಾನಕ್ಕೆ ಸೇರಲ್ಲ. ಯುಎಇ ಕ್ರಿಕೆಟ್ ಬೋರ್ಡ್ಗೆ ಪಂದ್ಯದ ಹಣ ಸೇರುತ್ತೆ, ಅಲ್ಲಿ ನಡೆಯುತ್ತೆ ಮ್ಯಾಚ್ ಅನ್ನೋ ಕಾರಣ. ಅತಿ ಹೆಚ್ಚು ಜನ ವೀಕ್ಷಣೆ ಮಾಡಿರೋದು ಕೂಡ ಭಾರತದ ಪಂದ್ಯಗಳನ್ನ. 1800 ಕೋಟಿ ಬಂಡವಾಳ ಹಾಕಿರುವ ಪಾಕಿಸ್ತಾನಕ್ಕೆ ಹೆಂಗೆ ಕೂಡು ಕಳೆದು ಮಾಡಿದ್ರೂ ಕೂಡ 1000 ಕೋಟಿ ಮೀರಿ ಆದಾಯ ಬರಲೇ ಇಲ್ಲ. ಅಲ್ಲಿಗೆ ಬರೋಬ್ಬರಿ 800 ಕೋಟಿಯಷ್ಟು ನಷ್ಟನೇ ಆಗಿದೆ ಅನ್ನೋದು ಕ್ರಿಕೆಟ್ ಜಗತ್ತಿನ ವಿಶ್ಲೇಷಕರ ಚರ್ಚೆ. ಹಾಗಾಗಿ ನಾವು ಹೇಳಿದ್ದು ಪಾಪಿ ಸಮುದ್ರಕ್ಕೆ ಹೋದ್ರೂ ಕೂಡ ಮೊಣಕಾಲಷ್ಟೇ ನೀರು ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ಈಗೊಂದು ಬ್ರೇಕ್ ಆದ ನಂತರ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ.